ನಮ್ಮ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಧರ್ಮದ ಬಾಂಧವರಲ್ಲೇ ಇದು ಒಂದು ಚಾಲೆಂಜ್ ಅಂತ ಸ್ವೀಕರಿಸಿ ಜಿಲ್ಲೆ ಮಹಾಜನತೆ ಹಾಗೂ ಸಾರ್ವಜನಿಕರಿಗೆ ಈ ಇನ್ಸಾಫ್ 360 ಮಾಧ್ಯಮದ ಮುಖಾಂತರ ನಾವು ಜಾಯಿಂಟ್ ಆ್ಯಕ್ಷನ್ ಕಮಿಟಿ ವಿಜಯಪುರ ಸದಸ್ಯರು ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 28/4/2025 ನಡೆಯಲಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಉಚ್ಚಾಟಿತ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅವನು ಮಾತನಾಡಿದ್ದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊಹಮ್ಮದ್ ಪೈಗಂಬರ ವಿರುದ್ಧ ಅವಹೇಳನಕಾರಿ ಮಾತನಾಡಿದ್ದ ವಿರುದ್ಧವಾಗಿ ಜನರು ಎಲ್ಲರೂ ಅಂಬೇಡ್ಕರ್ ಸರ್ಕಲ್ ಹತ್ರ ಜಮಾಯಿಸಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಹೇರಲು ಎಲ್ಲ ಧರ್ಮದ ಗುರುಗಳು, ಸಾರ್ವಜನಿಕರು, ಮುಖಂಡರು, ರಾಜಕೀಯ ಪಕ್ಷಗಳು ಹಾಗೂ ರಾಜಕೀಯ ಪಕ್ಷದ ನಾಯಕರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ಇದೆ, ತಾವೆಲ್ಲ ಶಾಂತಿಯುತವಾಗಿ ನಡೆಯಲಿರುವ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡದೆ ಮತ್ತು ಕೇವಲ ಬಸನಗೌಡ ಪಾಟೀಲ್ ಯತ್ನಾಳದ ವಿರುದ್ಧ ಮತ್ತು ಅವನು ನಡಾವಳಿಗಳ ವಿರುದ್ಧ ಹೋರಾಟ ಕೈಗೊಳ್ಳುವುದು ಅತಿ ಅವಶ್ಯಕತೆ ಇರುವುದರಿಂದ ಮತ್ತು ಈ ಮಾಧ್ಯಮದ ಮುಖಾಂತರ ಈ ವಿಜಯಪುರ ಜಿಲ್ಲೆಯ ಮಹಾಜನತೆ ಹಾಗೂ ವಿಶೇಷವಾಗಿ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ನಾನು ಕಳಕಳಿಯ ವಿನಂತಿಸಿಕೊಳ್ಳುವುದೇನೆಂದರೆ, ಪ್ರವಾದಿ ಮೊಹಮ್ಮದ್ ಎಲ್ಲ ಸಮಾಜ ವರ್ಗದ ಪ್ರವಾದಿಯಾಗಿರುವುದರಿಂದ ಮತ್ತು ಯಾವುದೇ ಧರ್ಮೀಯರನ್ನು ಗೌರವಿಸುವ ಪದ್ಧತಿ ನಮ್ಮ ದೇಶದ ಪದ್ಧತಿ, ನಮ್ಮ ಸಂವಿಧಾನದ ಪದ್ಧತಿ ಇರೋದರಿಂದ ಎಲ್ಲ ಸರ್ವಧರ್ಮೀಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಲು ನನ್ನ ವಿನಂತಿ ಇದೆ. ಅದಲ್ಲದೆ ಈ ಪ್ರತಿಭಟನೆಯಿಂದ ಈ ಉಚ್ಚಾಟಿತ ನಗರ ಶಾಸಕರದ ಕೋಮುವಾದ ಮತ್ತು ಜಾತಿವಾದ ಮನೋಭಾವನೆ, ಢೋಂಗಿ ಮನೋಭಾವನೆಗೆ ತಕ್ಕ ಪಾಠ ಕೊಡಬೇಕಾಗಿದೆ. ಯಾಕಂತಂದರೆ ಈಗಾಗಲೇ ಬಿ ಜೆ ಪಿಯಿಂದ ಉಚ್ಚಾಟಿತ ಆಗಿದ್ದಾನೆ ಮತ್ತು ಎಲ್ಲ ಹಿಂದೂ ಸಮಾಜದ ಬಾಂಧವರು ಅವನು ಕೈಬಿಟ್ಟಿದ್ದಾರೆ. ಆ ಹತಾಶ ಭಾವನೆಯಿಂದ ಯಾವುದೇ ಒಂದು ಕೋಮುಗಲಭೆ ಸೃಷ್ಟಿಸಿ ಯಾವುದೇ ಒಂದು ನಗರದ ಶಾಂತಿಯುತೆಯನ್ನು ಕೆದರಿಸುವ ದುರುದ್ದೇಶ ಇಟ್ಟುಕೊಂಡು ಅವರು ಮಾಡ್ತಕ್ಕಂಥ ಎಲ್ಲ ಸಂಚಗಳನ್ನು ಸ್ಥಗಿತಗೊಳಿಸಿ ಅಥವಾ ವಿಫಲಗೊಳಿಸುವ ನಮ್ಮ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಧರ್ಮದ ಬಾಂಧವರಲ್ಲೇ ಇದು ಒಂದು ಚಾಲೆಂಜ್ ಅಂತ ಸ್ವೀಕರಿಸಿ ಯತ್ನಾಳ್ ಬಸನಗೌಡನ ಹತಾಶ ಭಾವನೆಯನ್ನು ಅವನಿಗೆ ಮಟಾಶಗೊಳಿಸಲು ಈ ಸಂದರ್ಭ ಇದೆ. ಹಾಗಾಗಿ ಈ ಇನ್ಸಾಫ್ ನ್ಯೂಸ್ 360 ಮಾಧ್ಯಮದ ಮುಖಾಂತರ ಎಲ್ಲ ಬಿಜಾಪುರ ಜಿಲ್ಲೆಯ ಜಾತ್ಯತೀತ ಸರ್ವ ಜನಾಂಗ ಸರ್ವಧರ್ಮೀಯರ ಬಾಂಧವರಿಗೆ ಮೊದೊಮ್ಮೆ ವಿನಂತಿಸಿಕೊಳ್ಳುತ್ತೇನೆ, ಎಲ್ಲರೂ ಪಾಲ್ಗೊಂಡು ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಬೇಕಂತೂ ವಿನಂತಿ. ಧನ್ಯವಾದ.